ತಾಲೂಕಿನ ವಾಡಿ ಪಟ್ಟಣ ಬಿಜೆಪಿ ಕಚೇರಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಅವರ ಜಯಂತಿಯನ್ನು ಭಕ್ತಿವಾದದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಸಮಾಜಕ್ಕೆ ಸತ್ಯ, ಸಮಾನತೆ ಹಾಗೂ ಸಾಮರಸ್ಯದ ಮಹತ್ವವನ್ನು ಸಾರುವಂತಾಗಿತ್ತು. ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಮಾತನಾಡಿ, ಸತ್ಯದ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಮಾನವ ಧರ್ಮ. ಸಮಾಜದಲ್ಲಿ ಶಾಂತಿ ಮತ್ತು ಏಕತೆ ನೆಲೆಸಬೇಕಾದರೆ ರೇಣುಕಾಚಾರ್ಯರು ಬೋಧಿಸಿದ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಪಂಚಾಚಾರ್ಯರಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದ ರೇಣುಕಾಚಾರ್ಯರು ರಂಭಾಪುರಿ ಪೀಠದ ಸಂಸ್ಥಾಪಕರಾಗಿ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರ ಸರ್ವಶ್ರೇಷ್ಠ ಕೃತಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಒಳಗೊಂಡಿರುವ ತತ್ವಸಾರಗಳು ಮಾನವ ಕುಲ ದೈವತ್ವದತ್ತ ಸಾಗಲು ದಾರಿದೀಪವಾಗಿವೆ ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರವಿನಾಯಕ್, ಮುಖಂಡರಾದ ಭೀಮಶಾ ಜಿರೋಳಿ, ರವೀಂದ್ರ ನಾಯಕ್, ಕಾಶಿನಾಥ್ ಚಟ್ಗಾರ್, ರವಿ ಸಿಂದಗಿ, ಶಿವಕುಮಾರ್ ವಡಡ್ಗಿ, ಕುಮಾರ್ ಜಾಧವ್, ಯಂಕಮ್ಮ ಗೌಡ್ಗಾಂವ್, ಉಮಾಬಾಯಿ ಗೌಳಿ, ಸಿದ್ದಣ್ಣ ಸೊಡ್ಡೆ ಸೇರಿದಂತೆ ಅನೇಕರು ಹಾಜರಿದ್ದರು. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಮಾನವ ಧರ್ಮಕ್ಕೆ ರೇಣುಕಾಚಾರ್ಯ ಜಯಂತಿಗೆ ಇಂದು ಪಕ್ಷದ ಕಚೇರಿಯಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವರೆಲ್ಲರೂ ಒಂದೇ, ನಾವೆಲ್ಲರೂ ಜಾತಿ ಭೇದ ಭಾವ ಮಾಡದೆ ಸಮಾಜದ ಒಳಿತಿಗಾಗಿ, ದೇಶದ ಒಳಿತಿಗಾಗಿ, ಮಾನವನ ಆಧ್ಯಾತ್ಮಿಕ ಉನ್ನತಿಗಾಗಿ ನಾವೆಲ್ಲರೂ ಶ್ರಮಿಸಿ ಆಧ್ಯಾತ್ಮಿಕ ಉನ್ನತಿಯೊಂದಿಗೆ ಪರಮಾತ್ಮನನ್ನು ಪಡೆಯೋಣ ಎಂದು ಹೇಳುತ್ತಾ ಸಿದ್ಧಾಂತ ಶಿಖಾಮಣಿಯ ಗ್ರಂಥವನ್ನು ರಚಿಸಿ ನಮ್ಮೆಲ್ಲರಿಗೂ ಜೀವನದಲ್ಲಿ, ಸಮಾಜದಲ್ಲಿ ಯಾವ ರೀತಿ ಸೋದರತೆ, ಭಾತೃತ್ವತೆ ಭಾವನೆಯಲ್ಲಿ ನಾವು ಬಾಳ್ಬೇಕೆಂದು ಹೇಳಿಕೊಟ್ಟಿರುವಂಥ ಮಹಾನ್ ಮಾನವತಾವಾದಿ, ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಸಾಡುತ್ತಾ ನಮ್ಮೆಲ್ಲರ ಬದುಕನ್ನು ಪಾವನ ಮಾಡಿರುವಂಥ ಶ್ರೀ ರೇಣುಕಾಚಾರ್ಯ ಜಯಂತಿಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಅಂಥ ಒಂದು ಪುಣ್ಯಾತ್ಮರ ಜಯಂತಿಯ ಆದರ್ಶ ಮಾನವ ಜೀವನದ ತತ್ವಗಳನ್ನು ನಾವು ಅಳವಡಿಸಿಕೊಂಡು ಸಮಾಜದ, ಧರ್ಮದ ಹಾದಿಯಲ್ಲಿ ಸುಂದರ ಬದುಕಿಗೆ ನಾವೆಲ್ಲರೂ ನಾಂದಿ ಆಡೋಣ ಎಂದು ಹೇಳುತ್ತಾ ಈ ಒಂದು ಪಕ್ಷದ ಕಚೇರಿಯಲ್ಲಿ ಆಗಮಿಸಿದಂಥ ಪಕ್ಷದ ಎಲ್ಲ ಬಾಂಧವರಿಗೂ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಪಕ್ಷದ ಹಿರಿಯರು ಹಾಗೂ ಪುರಸಭೆಯ ವಿರೋಧ ಪಕ್ಷದ ನಾಯಕ ಅಂತ ಮಾಜಿ ವಿರೋಧ ಪಕ್ಷದ ನಾಯಕ ಇರುವಂಥ ಭೀಮಶಾ ಜಿರೋಳಿ ನಾವು ಒಂದು ಮಾತಾಡಬೇಕಾಗಿ